ಒಂದು ಕಡೆ ರಾಜಕಾರಣದಲ್ಲಿ ಕಿಡಿ ಹೊತ್ತುಕೊಂಡಿದೆ ಜಾತಿ ಗಣತಿಯ ರಿಪೋರ್ಟ್ ಒಂದು ಕಡೆ ಆದ್ರೆ ಈ ಜಾತಿ ಗಣತಿ ವರದಿ ಇದರ ಮಧ್ಯದಲ್ಲಿ ಬಿಜೆಪಿ ಗೊಂದಲಕ್ಕೀಡಾಗ್ತಾ ಇದೆ. ಒಂದು ಕಡೆ ಪ್ರಾರಂಭದ ದಿನಗಳಲ್ಲಿ ಇದಕ್ಕೆ ಬೆಂಬಲ ಕೊಡಬೇಕಾ ಬೇಡವಾ ಎನ್ನುವ ಗೊಂದಲದಲ್ಲಿ ಬಿಜೆಪಿ ಇತ್ತು. ಈಗ ಆ ಗೊಂದಲದ ಮಧ್ಯದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲು ಬಿಜೆಪಿ ನಾಯಕರು ಹಿಂದೇಟು ಆಗ್ತಾ ಇದ್ದಾರೆ. ಇದರರ್ಥ ಸಿಎಂ ಸಿದ್ದರಾಮಯ್ಯನವರಿಗೆ ಜೊತೆಗೆ ಜಾತಿ ಗಣತಿಗೆ ಬಿಜೆಪಿ ನಾಯಕರ ಬೆಂಬಲ ವ್ಯಕ್ತವಾಗ್ತಾ ಇದೆ. ಆರ್ ಅಶೋಕ್ ಜೊತೆಗೆ ವಿಜಯೇಂದ್ರ ಇದನ್ನ ಒಂದು ಕಡೆ ವಿರೋಧ ಮಾಡಿದ್ರು. ಇನ್ನುಳಿದ ಬಿಜೆಪಿ ನಾಯಕರೆಲ್ಲರೂ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಮೌನ ವ್ಯಕ್ತವಾಗ್ತಾ ಇದೆ. ಇದನ್ನ ಸ್ಟ್ರಾಂಗ್ ಆಗಿ ವಿರೋಧ ಮಾಡುವ ಯಾವ ನಾಯಕರು ಕೂಡ ಕಾಣ್ತಾ ಇಲ್ಲ. ಮಹತ್ವದ ಬೆಳವಣಿಗೆ ಆಗ್ತಾ ಇರುವಂತದ್ದು. ಪ್ರಾರಂಭದ ದಿನಗಳಲ್ಲಿ ಬಿಜೆಪಿ ನಾಯಕರು ಆರ್ ಅಶೋಕ್ ಜೊತೆಗೆ ವಿಜಯೇಂದ್ರ ಇಬ್ಬರು ನಾಯಕರು ಕೂಡ ಅದನ್ನ ಸ್ವಲ್ಪ ಮಟ್ಟಿಗೆ ವಿರೋಧವನ್ನ ಮಾಡಿದ್ರು. ಒಂದು ಕಡೆ ಬಿಜೆಪಿ ನಾಯಕರಲ್ಲೇ ಕೆಲವು ನಾಯಕರು ಇದನ್ನ ವಿರೋಧ ಮಾಡ್ತಾ ಇಲ್ಲ. ಯಾವ ನಾಯಕರು ಕೂಡ ಸ್ಟ್ರಾಂಗ್ ಆಗಿ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಆರ್ ಅಶೋಕ್ ಹೇಳ್ತಾ ಇರುವಂತದ್ದು, ನಮ್ಮ ವಿರೋಧ ಏನಿಲ್ಲ, ಜಾತಿ ಗಣತಿ ಜಾರಿ ಆಗೋದಕ್ಕೆ ನಮ್ಮ ಸಹಮತ ಕೂಡ ಇದೆ. ಆದ್ರೆ ಕೆಲವು ವರ್ಗದ ನಾಯಕರಿಗೆ, ಕೆಲವು ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇದೆ. ಆ ಅನ್ಯಾಯ ಆಗೋದು ಬೇಡ ಅಂತ ಕೂಡ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಇದೇ ನಿಲುವು ಬಿಜೆಪಿ ಕೆಲವು ನಾಯಕರ ನಿಲುವಾಗಿದೆ. ಇನ್ನು ಕೆಲವು ನಾಯಕರು ಮೌನವಾಗಿದ್ದಾರೆ. ಒಂದು ಕಡೆ ಇದು ಜಾರಿ ಆಗ್ಬೇಕಂತ ಕೂಡ ಬಿಜೆಪಿ ನಾಯಕರ ಸಹಮತ, ಬೆಂಬಲ ಕೂಡ ಇರುವಂತದ್ದು. ಪ್ರಾರಂಭದ ದಿನಗಳಲ್ಲಿ ಗೊಂದಲಕ್ಕೀಡಾಗಿದ್ರು. ಇದನ್ನ ಬೆಂಬಲಿಸುವುದಾ ಬೇಡವಾ ಎನ್ನುವ ಗೊಂದಲಕ್ಕೆ ಕೂಡ ಈಡಾಗ್ತಾ ಇದ್ರು. ಅದೇ ರೀತಿಯಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೂಡ ಅಲ್ಲಿಯೂ ಕೂಡ ಬೆಂಬಲಕ್ಕೆ ನಿಂತಂತೆ ಕಾಣ್ತಾ ಇಲ್ಲ, ಅಥವಾ ವಿರೋಧ ಮಾಡುವಂತೆ ಕೂಡ ಕಾಣ್ತಾ ಇಲ್ಲ. ಎಲ್ಲದರ ಮಧ್ಯೆ ಗೊಂದಲಕ್ಕೀಡಾಗುವ ಪರಿಸ್ಥಿತಿ ಬಿಜೆಪಿಗೆ ನಿರ್ಮಾಣವಾಗ್ತಾ ಇದೆ. ಈಗ ಜಾತಿ ಗಣತಿಯ ಸರದಿ ಬಂದಿರುವ ಸಮಯದಲ್ಲಿ ಬಿಜೆಪಿ ಕೂಡ ಇದನ್ನ ಬೆಂಬಲಿಸೋದಾ ಬೇಡವಾ ಅಥವಾ ವಿರೋಧ ಮಾಡೋದಾ ಬೇಡವಾ ಎನ್ನುವ ಗೊಂದಲದಲ್ಲಿತ್ತು. ಆದ್ರೆ ಈಗ ಕೆಲವು ನಾಯಕರು ಕೂಡ ಮೌನ ವಹಿಸ್ತಾ ಇದ್ದಾರೆ. ಆ ಪೈಕಿ ವಿಜಯೇಂದ್ರ ಕೂಡ ಆರ್ ಅಶೋಕ್ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅನ್ಯಾಯ ಆಗ್ತಾ ಇದೆ ಕೆಲವು ಸಮುದಾಯಗಳಿಗೆ, ಅದು ಆಗೋದು ಬೇಡ ಅಂತ ಎನ್ನುವುದೇ ನಮ್ಮ ವಾದವಾಗಿದೆ ಅಂತ ಕೂಡ ಆರ್ ಅಶೋಕ್ ಜೊತೆಗೆ ವಿಜಯೇಂದ್ರ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಬಿಜೆಪಿಯ ನಾಯಕರು ಒಂದು ಕಡೆ ಮೌನವಾಗಿದ್ದಾರೆ. ಒಂದು ಕಡೆ ಸ್ವಪಕ್ಷದಲ್ಲೇ ತಮ್ಮ ವಿರುದ್ಧವಾಗಿ ಕಾಂಗ್ರೆಸ್ನ ನಾಯಕರೇ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಪರಿಷ್ಕರಣೆ ಮಾಡಬೇಕಾಗಿದೆ, ಮತ್ತೊಮ್ಮೆ ಪರಿಷ್ಕರಣೆ ಮಾಡಿಬಿಟ್ಟು ಅದನ್ನು ಕೂಡ ಜಾರಿಗೆ ಮಾಡಲಿಕ್ಕೆ ನಮ್ಮ ಬೆಂಬಲ ಇರುತ್ತೆ, ಸರಿ ಮಾಡಬೇಕಾಗಿದೆ, ಕೆಲವು ಗೊಂದಲಗಳಿದೆ, ಕೆಲವು ಆತಂಕಗಳು ಇದೆ ಅಂತ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಆ ಸ್ವಪಕ್ಷದಲ್ಲೇ ಕೆಲವು ನಾಯಕರು ಇದನ್ನ ಈ ರೀತಿಯಾಗಿ ವಿರೋಧ ಮಾಡ್ತಾ ಇದ್ದಾರೆ. ನೋಡಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಎಲ್ಲಾ ನಾಯಕರನ್ನ ಸಹಮತಕ್ಕೆ ತೆಗೆದುಕೊಂಡು ಎಲ್ಲರ ಬೆಂಬಲದೊಂದಿಗೆ ಇದನ್ನ ಯಾವ ರೀತಿ ಜಾರಿಗೆಗೊಳಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಏಪ್ರಿಲ್ 17ಕ್ಕೆ ಮತ್ತೊಂದು ಸಭೆ ಕರೆದಿರುವಂತದ್ದು. ಸಭೆಯಲ್ಲಿ ಎಲ್ಲರ ನಿರ್ಧಾರ ಜೊತೆಗೆ ಎಲ್ಲರ ಅಭಿಪ್ರಾಯಗಳನ್ನ ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಸಮುದಾಯವಾರು ಆಗ್ತಕ್ಕಂಥ ಚರ್ಚೆ ಆಗಿರೋದ್ರಿಂದ ಎಲ್ಲರ ಬೆಂಬಲ ಕೂಡ, ಎಲ್ಲರ ಸಹಮತ ಜೊತೆಗೆ ಎಲ್ಲರ ಅಭಿಪ್ರಾಯ ಕೂಡ ಮುಖ್ಯವಾಗುತ್ತೆ. ಯಾರನ್ನ ಕೂಡ ಕ್ಷೀಣಿಸ್ಲಿಕ್ಕೆ ಆಗೋದಿಲ್ಲ, ಯಾರನ್ನ ಕೂಡ ಅಲ್ಲಗಳೆಯೋದಕ್ಕೆ ಆಗಲ್ಲ, ಯಾರ ಅಭಿಪ್ರಾಯವನ್ನ ಕೂಡ. ಆ ಪೈಕಿ ಎಲ್ಲರ ಅಭಿಪ್ರಾಯ ಕೂಡ ಮುಖ್ಯವಾಗಿರುತ್ತೆ. ಒಂದು ಕಡೆ ಜಾತಿ ಗಣತಿ ಪರ ಬಿಜೆಪಿ SC ST ನಾಯಕರು ನಿಂತಿದ್ದಾರೆ. ಒಂದು ಕಡೆ ಕೆಲವು ನಾಯಕರು ವಿರೋಧ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಿಪೋರ್ಟ್ಗೆ ಬಿಜೆಪಿ ನಾಯಕರ ಬೆಂಬಲ ಸಿಕ್ಕಿದೆ. ಒಂದು ಕಡೆಯಾಗಿ SC ST ನಾಯಕರು ಇದನ್ನ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕೂಡ ಈ ಜಾತಿ ಗಣತಿಯ ವರದಿಗೆ, ರಿಪೋರ್ಟ್ಗೆ, ಸಿದ್ದರಾಮಯ್ಯ ರಿಪೋರ್ಟ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದರ ಮಧ್ಯದಲ್ಲಿ ಎಲ್ಲರನ್ನ ಸಹಮತಕ್ಕೆ ತೆಗೆದುಕೊಳ್ಳುವ ಅನಿವಾರ್ಯತೆ ನಿರ್ಮಾಣವಾಗಿದೆ. ಜಾತಿ ಗಣತಿಗೆ ಬಿಜೆಪಿಯಲ್ಲೇ ಬೆಂಬಲ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ನಾಯಕರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ, ಒಂದು ಕಡೆ ಬಿಜೆಪಿಯ SC ST ನಾಯಕರು ಇದನ್ನ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಗಣತಿಗೆ ದಲಿತ ಶಾಸಕರು ಜೊತೆಗೆ
ಜಾತಿ ಗಣತಿಯ ಪರವಾಗಿ SC STಯ ನಾಯಕರು ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗೊಂದಲಕ್ಕೀಡಾಗ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಗೊಂದಲಕ್ಕೀಡಾಗ್ತಾ ಇದ್ದಾರೆ. ಕೆಲವು ನಾಯಕರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವು ನಾಯಕರು ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಸಾಮಾಜಿಕವಾಗಿ ಚಿಂತನೆ ಮಾಡುವ ವಿಷಯವಾದ್ದರಿಂದ ರಾಜಕೀಯವಾಗಿ ವಿರೋಧ ಮಾಡುವ ಅಂಶ ಅಲ್ಲದೇ ಇರಬಹುದು. ಯಾಕೆಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಅವರ ಆರ್ಥಿಕ ಸ್ಥಿತಿಗತಿಯ ಜೊತೆಗೆ ಶೈಕ್ಷಣಿಕ ಸಾಮಾಜಿಕವಾಗಿ ಎಲ್ಲದರ ಅಂಶ ಕೂಡ ಇದರಲ್ಲಿ ಅಡಕವಾಗಿರುತ್ತೆ. ಎಲ್ಲವನ್ನು ಕೂಡ ಇದನ್ನ ರಾಜಕೀಯವಾಗಿ ವಿರೋಧ ಮಾಡುವ ಅನಿವಾರ್ಯತೆ ನಿರ್ಮಾಣವಾಗ್ತಾ ಇಲ್ಲ.